ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ದಿಢೀರಾಗಿ ಮಾಡುವಂಥ ಉಪ್ಪಿಟ್ಟು ರವೆಯನ್ನು ಉಪಯೋಗಿಸ್ಕೊಂಡು ಈ ಪಡ್ಡನ್ನು ಹೇಗೆ ಮಾಡೋದಂತ ಇವತ್ತಿನ ದಿನ ವಿಡಿಯೋದಲ್ಲಿ ನೋಡೋಣ. ಯಾವುದೇ ದೋಸೆ ಹಿಟ್ಟು ಬೇಡ, ಇಡ್ಲಿ ಹಿಟ್ಟು ಬೇಡ, ಮನೆಯಲ್ಲಿ ಎಲ್ಲ ಖಾಲಿಯಾದಾಗ ಇನ್ಸ್ಟೆಂಟಾಗಿ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಒಂದು ಬೌಲ್ ತೆಗೆದುಕೊಂಡು ಈ ಕಪ್ಪಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಅವಲಕ್ಕಿಯನ್ನು ನಾನಿಲ್ಲಿ ಒಂದು 20 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಆ ನೆನೆಸಿಟ್ಕೊಂಡಿರೋವಂಥ ಅವಲಕ್ಕಿಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ಸೈಜ್ ರವೆ ನಾನು ಯೂಸ್ ಮಾಡಿರೋದು. 1 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಅವಲಕ್ಕಿ. ಈ ಕಪ್ಪಲ್ಲೇ ನೀವು ಯಾವುದೇ ಕಪ್ ತೊಗೊಳ್ಳಿ, ಎರಡೂ ಈಕ್ವಲ್ ಆಗಿರಬೇಕು. ಈಗ ಸೇಮ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ಗೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗಿದ್ದರೂ ನಾವು ಅವಲಕ್ಕಿನ ನೆನೆಸಿ ಹಾಕಿರೋದ್ರಿಂದ ಪುನಃ ರವೆ ಅವಲಕ್ಕಿ ಎಲ್ಲ ನೆನೆಯೋ ಅವಶ್ಯಕತೆ ಇಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿರೋದನ್ನು ಈ ರೀತಿ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದೇ ಟ್ರಿಪ್ಪಿಗೆ ಆಗಲಿಲ್ಲ ನನಗೆ, ಸೊ ಹಾಗಾಗಿ 2 ಟ್ರಿಪ್ಪನ್ನು ನಾನು ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿರೋ ಹಿಟ್ಟನ್ನು ನಾನು ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬ್ಯಾಟರ್ ಅನ್ನೋದು ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸೋದಿಲ್ಲ. ನಾವು ಇಡ್ಲಿ ಹಿಟ್ಟಿಗೆ ಹೇಗೆ ರೆಡಿ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಈ ಬ್ಯಾಟರ್ ಅನ್ನೋದು ಇರಬೇಕು. ನೀವು ವಿಡಿಯೋದಲ್ಲಿ ಗಮನಿಸ್ತಿದ್ದೀರ ನೋಡಿ, ಈ ರೀತಿಯಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಇನ್ನು ಯಾವುದೇ ಸೋಡಾ ಆಗಲಿ ಈನೋ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಹಾಕಿ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಹಾಗೆಯೇ ಒಂದು ಕ್ಯಾರೆಟನ್ನು ತುರಿದು ಇಟ್ಟಿದ್ದೀನಿ ನೋಡಿ. ಈ ರೀತಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿನ ತೆಗೆದುಕೊಂಡಿದ್ದೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಚಿಕ್ಕ ಸೈಜ್ದು ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಈ ಬ್ಯಾಟರ್ಗೆ ಹಾಕಿ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿನೇ ತಿಂದೇ ಇರೋ ಮಕ್ಕಳಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೀವು ಟಿಫಿನ್ ಬಾಕ್ಸ್ಗೂ ಸಹ ಕಟ್ಕೊಡ್ಬೋದು ಸ್ಕೂಲ್ಗೆ. ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದರೂ ಸಹ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಈಗ ಬ್ಯಾಟರ್ ಅನ್ನೋದು ನೀವು ಗಮನಿಸ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ ಅನ್ನೋದು. ಈಗ ನಮಗೆ ಪಡ್ಡು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬ್ಯಾಟರ್ ರೆಡಿ ಆಯಿತು. ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ನಾನಿಲ್ಲಿ ಪಡ್ಡುದು ಕಾವಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಅತಿಯಾಗೂ ಬೇಕಾಗಿಲ್ಲ ಈ ಬ್ರೇಕ್ಫಾಸ್ಟ್ ರೆಸಿಪಿಗೆ. ಈಗ ಇದು ಚೆನ್ನಾಗಿ ಕಾದ್ಮೇಲೆ ಸೌಟಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ಈ ರೆಸಿಪಿನ ರೆಡಿ ಮಾಡ್ಕೋಬೇಕು. ಸ್ಟವ್ ಮಧ್ಯಮ ಹುರಿ ಅಥವಾ ಕಡಿಮೆ ಹುರಿಯಲ್ಲಿ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿಟ್ಟರೆ ಬಣ್ಣ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ, ಹೊಳಗೆಲ್ಲ ಹಸಿಯಾಗೇ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಟು ಒಂದು 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಈಗ 6 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇನ್ನೊಂದು ಕಡೆಗೂ ಸಹ ತಿರುವಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಈಸಿಯಾಗಿ ಎದ್ದೇಳ್ತಾ ಇದೆ. ಅದು ಅಷ್ಟೊಂದು ಅಂಟ್ಕೊಳ್ಳೋದಾಗಲಿ ಅಥವಾ ಕಚ್ಕೊಳ್ಳೋದಾಗಲಿ ಏನೂ ಇರಲ್ಲ. ತುಂಬ ಸಿಂಪಲ್ಲಾಗಿ ಈಸಿಯಾಗೇ ಬರುತ್ತೆ. ನಾವು ಅಕ್ಕಿ ಹಿಟ್ಟಲ್ಲಿ ಮಾಡೋ ಪಡ್ಡುಗಿಂತ ಇನ್ನೂ ರುಚಿಯಾಗಿರುತ್ತೆ ಇದು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈಗ ಎಲ್ಲ ಈ ರೀತಿ ನಾವು ತಿರುವಾಕ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಸ್ವಲ್ಪ ಅಂದರೆ ಸ್ವಲ್ಪ, ಜಸ್ಟ್ ಡ್ರಾಪುಗಳಷ್ಟೇ ಒಂದೊಂದು ಪಡ್ಡು ಮೇಲೆ ಸ್ವಲ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಪುನಃ ಇದನ್ನು ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ. ನೆನಪಿರಲಿ, ಸ್ಟವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು. ಈಗ 5 ನಿಮಿಷ ಆದಮೇಲೆ ನಾನು ನಿಮಗೆ ಇಲ್ಲಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ತುಂಬ ರುಚಿ ಇರುತ್ತೆ ನೋಡಿ. ಒಳ್ಳೆ ಕಲರಲ್ಲಿ ನಮಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಪಡ್ಡು ಅನ್ನೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಹಾಕ್ಬೋದು ಅಥವಾ ಮಕ್ಕಳಿಗೆ ಡಬ್ಬಿ ಕಟ್ಟಲಿಕ್ಕೆ ಹಾಕ್ಬೋದು. ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ತುಂಬ ಕಡಿಮೆ ಸಮಯದಲ್ಲೂ ಸಹ ಆಗುತ್ತೆ ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿ.
ನೋಡಿ ನಾನು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ. ಯಾವುದೇ ಚಟ್ನಿ ಹೊಟ್ಟಿಗಾಗಲಿ ಅಥವಾ ಚಟ್ನಿ ಪುಡಿ ಹೊಟ್ಟಿಗಾಗಲಿ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಒಂದು ವೇಳೆ ನಾವು ಹಾಗೆ ತಿಂತೀವಿ ಅಂದರೂ ಸಹ ಹಾಗೆ ಡೈರೆಕ್ಟಾಗೇ ತಿನ್ಬೋದು. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಖಾರ ಸಹ ಇದರಲ್ಲಿರುತ್ತೆ. ತುಂಬ ರುಚಿ ಇರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ. ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.